ಅವತ್ತು ಯಾಕೆ ನಿಸರ್ಗ ಹಂಗಿದ್ದದೆ? ಏನಾಗಿತ್ತು ನಿನ್ಗೆ? ಅದು ಸ್ವಲ್ಪ ಹುಷಾರಿರ್ಲಿಲ್ಲ ಕಣೆ. ಹಂಗಲ್ವೇ, ಆವತ್ತು ಸರ್ ಇಲ್ಲ ಅಂದಿದ್ರೆ ಏನ್ ನಿನ್ ಗತಿ? ನಿಜವಾಗ್ಲು ಸರ್ ಎಷ್ಟು ಕೇರ್ ಮಾಡಿದ್ರು ಗೊತ್ತಾ? ನಿನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಜಾಯಿನ್ ಮಾಡಿ, ಮತ್ತೆ ನಿಮ್ಮ ಮನೆಯವ್ರಿಗೆಲ್ಲ ಫೋನ್ ಮಾಡಿದ್ರು ಏನಪ್ಪ. ನಾನು ಜಾಯಿನ್ ಮಾಡೋವರೆಗೂ ನಾನು ಇದ್ದೆ. ಆಮೇಲೆ ಸರ್ ನನಗೆ ಸರಿ ಆಯ್ತು ನೀನು ಹೋಗಮ್ಮ ಅಂತ ಹೇಳಿ ಯಾರಿಗೂ ಹೇಳ್ಬೇಡ ಈ ವಿಚಾರ ಅಂತ ಹೇಳಿ ಕಳಿಸ್ಬಿಟ್ರು. ಹೌದಾ? ಆಮೇಲೆ ಏನ್ ಹೇಳಿದ್ರು ಸರ್? ಆಮೇಲೆ ಇನ್ನೇನ್ ಹೇಳಿದ್ರು? ನಿಂದ ಅಡ್ಮಿಷನ್ ಮಾಡ್ಕೊಂಡ್ರು ಹಾಸ್ಪಿಟ್ಲಲ್ಲಿ. ಸರ್ ನಿಮ್ಮ ಮನೆಯವ್ರಿಗೆ ಕಾಲ್ ಮಾಡ್ತಾ ಇದ್ರು ಆಚೆ ಹೋಗಿ. ಆಮೇಲೆ ಬಂದು ತಗೊಳಮ್ಮ ಒಂದು 500 ಅಂತ ಕೊಟ್ಟು ಮನೆಗೆ ಹೋಗು ಅಂತ ಹೇಳಿದ್ರು. ಅಲ್ಲಿಂದ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ ಕಣೆ. ಅಲ್ಲಿ ಇರ್ಲಿಲ್ಲ. ಆಮೇಲೆ ಏನಾಯ್ತು ಗೊತ್ತಿಲ್ಲ. ನೋಡು, ಒಂದ್ ವಾರ ಆದ್ಮೇಲೆ ನೀನ್ ಬರ್ತಿದ್ಯಾ. ತುಂಬಾ ಥ್ಯಾಂಕ್ಸ್ ಕಣೆಮ್ಮ. ನೀನು ನನಗೆ ಅವತ್ತು ಹೆಲ್ಪ್ ಮಾಡಿದ್ಯಾ ಅಲ್ವಾ? ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಜಾಸ್ತಿ ಅಂತೂ ಸಿದ್ಧಾರ್ಥ್ ಸರ್ ತುಂಬಾ ಕೇರ್ ಮಾಡಿದ್ರು ಬಿಡು. ಹೌದು, ಸಿಂಧು ಇಲ್ಲೇ ಕಾಣಿಸ್ತಾ ಇಲ್ಲ. ಇವತ್ತು ಬಂದಿಲ್ಲ ಕಣೆ, ನಿನ್ನೆ ಬಂದಿದ್ಲು. ಇವತ್ತು ಬಂದಿಲ್ಲ ಅಷ್ಟೇ. ಆದ್ರೂ ನೀನು ಆಲ್ಮೋಸ್ಟ್ ಒಂದು ವಾರ ರಜಾ ಹಾಕ್ಬಿಟ್ಟಲ್ಲ, ಹೆಂಗ್ ಕಂಪ್ಲೀಟ್ ಮಾಡ್ತೀಯಾ? ರೆಗ್ಯುಲರ್ ಟೆಸ್ಟ್ ನಡೀತಾ ಇದೆ ಗೊತ್ತಾ, ಕ್ಲಾಸ್ ಟೆಸ್ಟ್. ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಮ್ಯಾಮ್. Good morning, everyone. Take your seat. Yesterday I was told you everyone submit your notebook today, and everyone completed. Yes, ma'am. ಎಸ್ Yes, ಮ್ಯಾಮ್. ma'am. Excuse me, ma'am. Yes, ಹೇಳಿ. ಮ್ಯಾಮ್, ಅದು ನನ್ನ ನೋಟ್ಬುಕ್ ಕಂಪ್ಲೀಟ್ ಆಗಿಲ್ಲ. ಏನು? ನೋಟ್ಬುಕ್ ಕಂಪ್ಲೀಟ್ ಆಗಿಲ್ವಾ? ಯಾಕೆ? ಮ್ಯಾಮ್, ಅದು ನಾನು ಆಲ್ಮೋಸ್ಟ್ 1 ವೀಕ್ ಇಂದ ಕಾಲೇಜ್ ಅಟೆಂಡ್ ಆಗಿಲ್ಲ. ಸೊ ಅದಕ್ಕೆ ಅದಕ್ಕೆ ಕಂಪ್ಲೀಟ್ ಆಗಿಲ್ಲ ಮ್ಯಾಮ್. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆನ್ಸರ್ ಕೊಡ್ತೀಯ ನೀನು? ವಾಟ್ ಇಸ್ ಯುವರ್ ನೇಮ್? ಮ್ಯಾಮ್, ನಿಸರ್ಗ ಅಂತ ಮ್ಯಾಮ್. ಓ, ನಿಸರ್ಗ ನೀನೇನಾ? ಅಲ್ಲ, ಫಸ್ಟ್ ಆಫ್ ಆಲ್ ನಿನ್ ಕ್ಲಾಸ್ ಅಟೆಂಡ್ ಆಗೋದೇ ರೇರು. ನೋಟ್ಬುಕ್ ಎಲ್ಲಿಂದ ಕಂಪ್ಲೀಟ್ ಮಾಡ್ತೀಯ ಬಿಡು. ಅಂಡ್ ವೈ ಆರ್ ಯು ಅಬ್ಸೆಂಟ್ ಆಲ್ಮೋಸ್ಟ್ 7 days? ಮ್ಯಾಮ್, ಅದು ಹುಷಾರಿರ್ಲಿಲ್ಲ. ಏನಾದ್ರೂ ಒಂದು ನೆಪ ಹೇಳ್ತೀರಾ ಅಲ್ವಾ? ಔಟ್ ಫ್ರಮ್ ಮೈ ಕ್ಲಾಸ್. ನನ್ನ ಕ್ಲಾಸಲ್ಲಿ ನೀನು ಇರ್ಬೇಡ ಇವತ್ತು. ಔಟ್. ಇವತ್ತೊಂದು ದಿವಸ ಆಚೆ ನಿಲ್ಸಿದ್ರೆ ನಾಳೆಯಿಂದ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ತೀಯ. ಮೇಡಮ್, ಬೇಕಾದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ತೀನಿ ಮ್ಯಾಮ್. ಐ ಡೋಂಟ್ ವಾಂಟ್ ಎನಿ ರೀಸನ್. ಹೇಳ್ತಾ ಇದೀನಲ್ವಾ, ಔಟ್ ಫ್ರಮ್ ಮೈ ಕ್ಲಾಸ್. ಮ್ಯಾಮ್ ಪ್ಲೀಸ್ ಮ್ಯಾಮ್, ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡಿ. ನಾನು ನನಗೆ ನಿಂತರ ಸ್ಟೂಡೆಂಟ್ಸ್ ಅಂದ್ರೆ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇಷ್ಟೊಂದು ಇರ್ರೆಸ್ಪೆಕ್ಟಿವ್ ಇರ್ರೆಸ್ಪಾನ್ಸಿಬಲ್. ಔಟ್ ಫ್ರಮ್ ಮೈ ಕ್ಲಾಸ್. ನಿನ್ಗೆ ನಮ್ಮ ಹೇಳ್ತಾ ಇರೋದು? ಹೋಗ್ತೀಯಾ ಇಲ್ವಾ? ಕ್ಲಾಸ್ ಇಂದ ಆಚೆ ಹೋಗು. ಮ್ಯಾಮ್ ಪ್ಲೀಸ್ ಮ್ಯಾಮ್, ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀನ್ ಆಚೆ ಹೋಗಿ ನಿಂತ್ಕೋಬೇಕಷ್ಟೇ. ಓಕೆ ಮ್ಯಾಮ್. ಮ್ಯಾಮ್, ಅದು ನಿಜವಾಗ್ಲೂ ಅವಳಿಗೆ ಹುಷಾರಿರ್ಲಿಲ್ಲ ಮ್ಯಾಮ್. ನೋಡು ಜಾನು, ನೀನ್ ಯಾರ ಪರ ವಹಿಸ್ಕೊಂಡು ಮಾತಾಡ್ಬೇಕಾಗಿಲ್ಲ. ಸುಮ್ಮನೆ ಕ್ಲಾಸ್ ಅಟೆಂಡ್ ಮಾಡು. ಸಾರಿ ಮ್ಯಾಮ್. ಅಲ್ಲ, ಹುಷಾರಿಲ್ಲ ಅಂತ ಹೇಳ್ತಿದ್ರು ಕೇಳ್ತಿಲ್ವಲ್ಲ ಈ ಮ್ಯಾಮ್. ಯಾಕೆ ಇಷ್ಟು ಕೋಪ ಮಾಡ್ಕೋತಾರೆ ನನ್ನ ಮೇಲೆ? ಏನ್ ಮಾಡ್ಲಿ, ಮತ್ತೆ ಒಂದು ಲೆಕ್ಚರ್ ಮಿಸ್ ಆಗುತ್ತಲ್ವಾ? ಏನು ಇಷ್ಟ ದಿನ ಆದ್ಮೇಲೆ ಆದ್ರೂ ಬಂದಿದ್ದೀನಲ್ವಾ, ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂದ್ರೂ ಕೇಳ್ತಿಲ್ಲ. ಯಾಕಮ್ಮ ಹೊರಗಡೆ ನಿಂತಿದ್ಯಾ? ಏನಾಯ್ತು? ಸರ್, ಅದು ಹುಷಾರಿಲ್ಲ ಅಂತ ಆಲ್ಮೋಸ್ಟ್ 7 days ಅಬ್ಸೆಂಟ್ ಇದ್ದೆ. ಹಾಗಾಗಿ ಮ್ಯಾಮ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಮ್ಯಾಮು? ಅದಿತಿ ಮ್ಯಾಮ್ ಸರ್. ಓ, ಅದಿತಿ ಮ್ಯಾಮ. ಸರಿ ಇರಮ್ಮ, ನಾನು ಮಾತಾಡ್ತೀನಿ ತಡಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಹಾ, ಪದ್ಮನಾಭ್ ಸರ್ ಹೇಳಿ. ಆ ಹುಡುಗಿಗೇನು ಹೆಲ್ತ್ ಇಶ್ಯೂ ಅಂತ ಮ್ಯಾಮ್. ಯಾಕೆ ಸುಮ್ಮನೆ ಆಚೆ ನಿಲ್ಸಿದ್ರಾ? ಕ್ಲಾಸ್ ಮಿಸ್ ಆಗುತ್ತಲ್ವಾ? ಸರ್, ಹೆಲ್ತ್ ಇಶ್ಯೂ ಇಲ್ಲ, ಏನೂ ಇಲ್ಲ. ಇವ್ರಿಗೆ ಕಾಲೇಜ್ ಬರೋದಕ್ಕೆ ಆಗೋದಿಲ್ಲ ಸರ್. ಸುಮ್ಮನೆ ಸ್ಕೋಪ್ ಕೊಡ್ತಾರೆ ಅಷ್ಟೇ. ಇಂಥವರೆಲ್ಲ ಏನಕ್ಕೆ ಬರ್ಬೇಕು ಕಾಲೇಜ್ಗೆ? ಶ್ರದ್ಧೆ ಇದ್ದು ಓದ್ಕೊಳ್ಬೇಕು ಅಂದ್ರೆ ಬರ್ತಾರೆ ಕಾಲೇಜ್ಗೆ. ಈ ತರ ಶೋಕಿ ಮಾಡೋದಕ್ಕೆ ಬರೋರ್ಗೆಲ್ಲ ಪನಿಷ್ಮೆಂಟ್ ಕೊಡ್ಬೇಕು. ಸುಮ್ಮನೆ ಸರ್, ನಾನು ಎಕ್ಸ್ಕ್ಯೂಸ್ ಕೊಡಲ್ಲ ಹುಡುಗಿಗೆ. ಪಾಪ ನೋಡಿ ಮೇಡಮ್. ಸರ್ ಪ್ಲೀಸ್ ಸರ್, ನೀವ್ ಯಾಕೆ ನನ್ನ ಕ್ಲಾಸ್ ಡಿಸ್ಟರ್ಬ್ ಮಾಡ್ತಿದ್ದೀರಾ ಈಗ? ಅಯ್ಯೋ, ಅಳ್ತಿದ್ಯೇನಮ್ಮ? ಏನ್ ಪರವಾಗಿಲ್ಲ, ಸುಮ್ಮನೆ ಇರು. ಏನ್ ಒಂದ್ ಕ್ಲಾಸ್ ಮಿಸ್ ಆದ್ರೆ ಏನಾಗಲ್ಲ. ಯಾರಾದ್ರೂ ನೋಟ್ಸ್ ಇಸ್ಕೊಂಡು ಓದ್ಕೋ, ಓಕೆನಾ? ಅಳಕ್ಕೆ ಹೋಗ್ಬಿಡ, ನೆಕ್ಸ್ಟ್ ಕ್ಲಾಸ್ ಜಾಯ್ನ್ ಆಗು. ಓಕೆ ಸರ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್ ಸರ್. ಫ್ರೀನಾ? ಫ್ರೀ ಪೀರಿಯಡಾ? ಹೌದು ಪದ್ಮನಾಭ್ ಸರ್. ಸ್ವಲ್ಪ ಪೇಪರ್ಸ್ ಇತ್ತು ಕರೆಕ್ಷನ್ ಮಾಡೋದು. ಯಾಕೋ ಮನ್ಸಿಲ್ಲ ಪೇಪರ್ ಕರೆಕ್ಷನ್ ಮಾಡೋದಕ್ಕೆ. ಅದಕ್ಕೆ ಸುಮ್ಮನೆ ಕೂತಿದ್ದೆ. ಹೇಳಿ, ಏನ್ ಹೇಳೋದು ಸರ್? ಪಾಪ ಬರ್ತಾ ಒಂದ್ ಹುಡುಗಿ ನೋಡ್ದೆ. ಅದು ಫಸ್ಟ್ ಇಯರ್, ಏನೋ ಹುಷಾರಿಲ್ಲ ಅಂತ ರಜಾ ಹಾಕೊಂಡಿತ್ತಂತೆ. ಇವಮ್ಮ ಸ್ವಲ್ಪ ಜಾಸ್ತಿನೇ ಮಾಡುತ್ತೆ ಸಿದ್ಧಾರ್ಥ್ ಸರ್. ಯಾರ್ ಸರ್? ಅದೇ ಅದಿತಿ ಮೇಡಮ್. ಅಲ್ಲ, ಏನೋ ಪಾಪ ಹುಡುಗಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಸ್ವಲ್ಪ ದಿವಸ ರಜಾ ಹಾಕೊಂಡಿದ್ರೆ ಹುಡುಗಿನ ಆಚೆ ನಿಲ್ಸಿ ಸುಮ್ಮನೆ ಅಳಿಸ್ತಾ ಇದ್ದಾಳೆ. ಅವ್ರ ಹತ್ರ ಯಾರು ಆಚೆ ನಿಲ್ಸಲ್ವಲ್ಲ? ಹೌದು ಸರ್, ಅದೇನೋ ಗೊತ್ತಿಲ್ಲ. ಫಸ್ಟ್ ಇಯರ್ ಹುಡುಗಿ. ನಾನು ಕನ್ವಿನ್ಸ್ ಮಾಡಿದ್ರೆ ಅಮ್ಮ ನನ್ನೇ ಬೈದ್ ಬಿಡೋದ. ಬಿಡಿ ಹೋಗ್ಲಿ, ಏನ್ ಮಾಡಕ್ಕಾಗುತ್ತೆ. ಮತ್ತೆ ಯಾರ್ ಸರ್ ಹುಡುಗಿ? ಫಸ್ಟ್ ಇಯರ್ ಅಂದ್ರಲ್ವಾ? ಹಾ ಸಿದ್ಧಾರ್ಥ್ ಸರ್, ಅದೇ ಯಾರೋ ಏನೋ ಹೆಸರು ನೆನಪೇ ಆಗ್ತದ. ನಿಸರ್ಗ. ಯಾಕೆ ಸರ್ ಹಿಂಗ್ ಗಾಬರಿ ಆಗೋದ್ರಿ? ಯಾಕೆ ಆ ಸ್ಟೂಡೆಂಟ್ ನಿಮ್ಗೆ ಗೊತ್ತಿರೋರಾ? ನಾನು ಆತರ ಏನಿಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ. ಓಕೆ ಸಿದ್ಧಾರ್ಥ್ ಸರ್, ಫೈನಲ್ ಇಯರ್ ಅವ್ರಿಗೆ ಕ್ಲಾಸ್ ತಗೋಬೇಕು, ಟೈಮ್ ಆಗುತ್ತೆ. ಯಸ್ ಸರ್, ಶೋರ್, ಕ್ಯಾರಿ ಆನ್. ನಾನು ಕೂಡ ಇವಾಗ ಕ್ಲಾಸ್ ತಗೊಳಕ್ ಹೋಗ್ತೀನಿ. ಬೇಕಂತಾನೆ ನಿಲ್ಸಿರೋದಂತ ಗೊತ್ತಾದಿತ್ತು ಮೇಡಮ್. ನಿಸರ್ಗನ ಮೇಲೆ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ನೀವು. ಆಗ್ಲಿ, ನೋಡ್ಕೋತೀನಿ. ಇವಳು ಬೇರೆ ಅಳ್ತಾ ಇದ್ದಾಳೆ. ಏನಕ್ಕೆ ಅಳ್ತಾಳೆ ಇವಳಿಗೆ? ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ಲ. ಹೇಳ್ಬೇಕು ತಾನೆ ಹುಷಾರಿರ್ಲಿಲ್ಲ, ಬರಕ್ ಆಗ್ಲಿಲ್ಲ ಅಂತ. ನಿಸರ್ಗ, ವಾಟ್ ಹ್ಯಾಪನ್? ಸರ್, ಅದೇ ಅಬ್ಸೆಂಟ್ ಆಗಿದ್ನಲ್ಲ ನಾನು, ಅದಕ್ಕೆ ಅದಿತಿ ಮೇಡಮ್ ಕ್ಲಾಸ್ ಇಂದ ಆಚೆ ನಿಲ್ಸಿದ್ದಾರೆ. ನನ್ನ ಲೆಕ್ಚರರ್ ನೀನ್ ಇರ್ಬೇಡ, ನನ್ನ ಕ್ಲಾಸಲ್ಲಿ ನೀನ್ ಇರ್ಬೇಡ, ಔಟ್ ಫ್ರಮ್ ದ ಕ್ಲಾಸ್ ಅಂತ. ನೀವೊಂದ್ಸಲ ಹೇಳಿ ಸರ್ ಪ್ಲೀಸ್. ಈಗ ನೀನ್ ಏನಕ್ಕೆ ಅಳ್ತಾ ಇದ್ಯಾ? ಅಳೋಂಥದ್ದು ಏನಾಗಿಲ್ಲ, ಸುಮ್ನಿರು. ಯಾಕೆ ಅಳ್ತೀಯ ನಿಸರ್ಗ? ಕಾಮನ್ ಸೆನ್ಸ್ ಇಲ್ಲ ಕಣೆ ನಿನ್ಗೆ. ಏನು ಒಂದ್ ಕ್ಲಾಸ್ ಮಿಸ್ ಆದ್ರೆ ಏನ್ ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ, ಸುಮ್ನಿರು.
ಹಂಗಲ್ಲ ಸರ್, ಎಲ್ಲಾರ ಮುಂದೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಲ್ಲ, ಅಬ್ಸೆಂಟ್ ಆಗಿದ ತಕ್ಷಣ ಇಷ್ಟು ದೊಡ್ಡ ಪನಿಷ್ಮೆಂಟ್ ಯಾರಿಗೂ ಕೊಟ್ಟಿರ್ಲಿಲ್ಲ, ನನಗ್ ಮಾತ್ರ ಯಾಕೆ? ಹೋ, ಸಿದ್ಧಾರ್ಥ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸರ್, ನಿಮ್ ಫೇವರೇಟ್ ಸ್ಟೂಡೆಂಟ್ ನನ್ ಮೇಲೆ ಚಾಡಿ ಹೇಳ್ತಾ ಇದಾರಾ? ನೋ ಮ್ಯಾಮ್, ನಿಮ್ ಮೇಲೆ ನಾನೇನು ಹೇಳ್ತಾ ಇಲ್ಲ. ಕೀಪ್ ಕ್ವೈಟ್, ನಾನು ಸರ್ ಹತ್ರ ಮಾತಾಡ್ತಾ ಇರೋದು. ಹೇಳಿ ಸಿದ್ಧಾರ್ಥ್ ಸರ್. ಆದಿತ್ಯ ಮೇಡಮ್, ಫಾರ್ ದ ಕೈಂಡ್ ಆಫ್ ಇನ್ಫಾರ್ಮೇಶನ್, ನೀವು ಯಾರನ್ನೂ ಆಚೆ ನಿಲ್ಸೋದೇ ಇಲ್ವಲ್ಲ. ಇವತ್ತಿನವರೆಗೂ ನೀವು ಯಾರಿಗೂ ಪನಿಷ್ಮೆಂಟ್ ಕೊಟ್ಟಿದ್ದೇ ನೋಡಿಲ್ಲ ನಾನು. ಸೊ ವೈ ಓನ್ಲಿ ನಿಸರ್ಗ? ಎಸ್ ಸರ್, ಯು ಆರ್ ರೈಟ್. ಬಟ್ ಇವತ್ತಿಂದ ರೂಲ್ಸ್ ಚೇಂಜ್ ಆಗಿದೆ ಬಿಡಿ. ನಾನು ಯಾವಾಗ್ಲಾದ್ರೂ ಚೇಂಜ್ ಆಗ್ತೀನಿ. ದಟ್ ಇಸ್ ಮೈ ಡಿಸಿಷನ್. ಅಂದ್ರೆ ಅಬ್ಸೆಂಟ್ ಆದವ್ರನ್ನೆಲ್ಲ ಹಿಂಗೆ ಆಚೆ ನಿಲ್ಲಿಸ್ತೀರಾ? ಸರ್, ನನ್ನ ಕ್ಲಾಸಲ್ಲಿ ನಾನೇನ್ ಪನಿಷ್ಮೆಂಟ್ ಕೊಡ್ಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ. ನಿಮ್ಗೆ ಇಷ್ಟೊಂದು ಇದಾಗ್ತಾ ಇದೆ, ಅದೇ ಅರ್ಥ ಆಗ್ತಾ ಇಲ್ಲ. ಓಕೆ ಆದಿತ್ಯ ಮೇಡಮ್, ನಿಮ್ ಕ್ಲಾಸು ನಿಮ್ ಇಷ್ಟ, ಹೌದಲ್ವಾ? ಓಕೆ, ನಾನು ಇದ್ರಲ್ಲಿ ಇಂಟರ್ಫಿಯರ್ ಆಗಲ್ಲ. ಸಾರಿ ಮ್ಯಾಮ್, ಅದು ನನ್ಗೆ ನಿಜವಾಗ್ಲೂ ಹುಷಾರಿರ್ಲಿಲ್ಲ. ಶಟ್ ಯುವರ್ ಮೌತ್. ಎಷ್ಟು ಮಾತಾಡ್ತೀಯ ನೀನು? ಅಲ್ಲ, ಲೆಕ್ಚರರ್ಸ್ ಅನ್ನೋ ಭಯ ಇದೆಯಾ ಇಲ್ವಾ ನಿಮ್ಗೆ? ಇಬ್ಬರು ಲೆಕ್ಚರರ್ಸ್ ಇಲ್ಲಿ ನಿಂತಿದ್ದೀವಿ, ನಮ್ ಸರಿಗೆ ಮಾತಾಡಕ್ ಬರ್ತಿಯಲ್ಲ ನೀನು. ಇಟ್ಸ್ ವೆರಿ ಬ್ಯಾಡ್. ಗೋ ಅಂಡ್ ಸಿಟ್ ಇನ್ ದ ಕ್ಲಾಸ್. ಆದಿತ್ಯ ಮೇಡಮ್, ಯು ಆರ್ ಡೂಯಿಂಗ್ ಟೂ ಮಚ್. ವಾಟ್ ಸಿದ್ಧಾರ್ಥ್ ಸರ್? ಐ ಆಮ್ ಡೂಯಿಂಗ್ ಟೂ ಮಚ್. ಮತ್ತೆ ನೀವು ಮಾಡ್ತಿರೋದೇನು? ನಾನೇನ್ ಮಾಡ್ದೆ? ಆಫ್ಟರ್ ಆಲ್, ಒಂದು ಸ್ಟೂಡೆಂಟ್ ಆಚೆ ನಿಂತಿದ್ದಕ್ಕೆ ಇಷ್ಟೆಲ್ಲ ಅಪ್ಸೆಟ್ ಆಗ್ತೀರಾ? ಏನಪ್ಪ, ಇದ್ಯಾಕೋ ಹೊಸದಾಗಿ ಕಾಣಿಸ್ತಿದೆ ನನಗೆ. ಇದೇ ತರ ಎಷ್ಟು ಜನ ಸ್ಟೂಡೆಂಟ್ಸ್ ಆಚೆ ನಿಂತಿರ್ತಾರಲ್ವಾ, ಅವ್ರ ಹತ್ರ ಹೋಗಿ ಯಾಕೆ ಈ ತರ ಕನ್ಸರ್ನ್ ಆಗಿ ಮಾತಾಡಲ್ಲ ನೀವು? ಅದು ಈ ಹುಡುಗಿ ಹತ್ರ ಮಾತ್ರನೇ ಯಾಕೆ? ನೋಡಿ, ನಾನು ಕಾಮನ್ ಕನ್ಸರ್ನ್ ಇಂದಾನೆ ಕೇಳ್ತಾ ಇರೋದು. ಅಲ್ಲ, ಈ ತರ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಮಿಸ್ ಆದ್ರೆ ಮತ್ತೆ ಅವ್ರಿಗೆ ಪಾಠ ಮಿಸ್ ಆಗಲ್ವಾ? ಹಂಗ ಕೇಳಿದೀನಿ ಅಷ್ಟೇ. ನೀವ್ ಇದನ್ನ ಬೇರೆ ತರ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ ಆದಿತ್ಯ ಮೇಡಮ್. ಓಕೆ, ಇಟ್ಸ್ ಓಕೆ, ಆಗಿದ್ದಾಯ್ತು ಬಿಡಿ. ಸಿದ್ಧಾರ್ಥ್ ಸರ್, ಐ ನೋ ದ ರೀಸನ್. ಯು ಡೋಂಟ್ ವರಿ, ನಾನೇನ್ ಜಾಸ್ತಿ ಇಂಟರ್ಫಿಯರ್ ಆಗಲ್ಲ. ಓಕೆ? ಓ ನೋ, ಏನ್ ಈ ಆದಿತ್ಯ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾಳೆ ನನ್ನ? ಅದು ನಿಸರ್ಗನ್ನೇ. ಶಟ್. ಅಲ್ಲ, ಇದುವರೆಗೂ ಯಾರಿಗೂ ಪನಿಷ್ಮೆಂಟ್ ಕೊಟ್ಟಿದ್ದೇ ಇಲ್ಲ ಇವಳು, ಅಂತದ್ರಲ್ಲಿ ನನ್ನ ನಿಸರ್ಗನಿಗೆ ಪನಿಷ್ಮೆಂಟ್ ಕೊಡ್ತಾಳೆ. ಫಸ್ಟ್ ಆಫ್ ಆಲ್, ರೀಸನ್ ಇಲ್ದಂಗೆ ಏನು ಅಬ್ಸೆಕ್ಟ್ ಆಗಿಲ್ವಲ್ಲ ಅವಳು. ಓಕೆ, ನಾನು ಜಾಸ್ತಿ ಇಂಟರ್ಫಿಯರ್ ಆದ್ರೆ ಮತ್ತೆ ಡೌಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಿ ಎಫ್ ಆರ್. ಇಲ್ಲಂತವ್ರು ಯಾರಿದ್ದಾರೆ ಅಂತ ನನ್ನ ಬಗ್ಗೆನೇ ಚಾಡಿ ಹೇಳೋರು. ಸಿದ್ಧಾರ್ಥ್ ಹತ್ರ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರಿರ್ಬೋದು? ಇಲ್ಲಿ ಕೆಲಸ ಮಾಡೋ ಕೂಲಿಯವ್ರಿಗೆ ಅಷ್ಟು ಧೈರ್ಯ ಇಲ್ಲ. ಇನ್ ಯಾರು ಉಳಿದಿದ್ದಾರೆ? ದ್ಯಾಮಣ್ಣ ಇದ್ದಾನೆ, ಅವನು ಹೇಳಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಅವನೇನು ಆತರ ನಮ್ಮನ್ನ ನೋಡೇ ಇಲ್ವಲ್ಲ. ಅವ್ನು ದೂರ ಅಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿರ್ತಾನೆ. ಯಾರು ಹೇಳಿರ್ಬೋದು? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಓ, ಆರ್ಯಪ್ಪ ಅವರು ಯಾವಾಗ ಬಂದ್ರಿ ಪೋರೆ? ದ್ಯಾಮಣ್ಣ, ನಾನ್ ಬಂದಾಗ್ಲೇ ಅರ್ಧ ಗಂಟೆ ಮೇಲೆ ಆಯ್ತು ಅನ್ಕೊಳ್ಳಿ. ಹೌದಾ? ಏನ್ ಬೇಕಪ್ಪರೆ? ಏನಾದ್ರು ನೀರು, ಕಾಫಿ, ಜ್ಯೂಸು ಮಾಡ್ಕೊಂಬರ್ಲಾ? ಏನ್ ದ್ಯಾಮಣ್ಣ, ಇವತ್ತು ತುಂಬಾ ಟ್ರೀಟ್ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಹಂಗೇನಿಲ್ಲ ಪೋರೆ, ನೀವು ಬರ್ತಿದ್ದಂಗೆ ಏನೋ ಬೇರೆ ಕೆಲ್ಸದ ಮೇಲೆ ಮೋಸ್ಕೋ ಇಲ್ಲ ಅಂತಂದ್ರೆ ಆ ಕಡೆನೂ ಹೊರಟೋಗ್ತೀರಿ. ಹಂಗಾಗಿ ನೀವು ಜಾಸ್ತಿ ಸಿಗೋದು ಕಡಿಮೆ ಅಲ್ವೇ? ಅದಕ್ಕೆ ವಿಚಾರಿಸ್ಕೊತಾ ಇದ್ದೀನಿ. ಪರವಾಗಿಲ್ಲ ದ್ಯಾಮಣ್ಣವ್ರೆ, ಏನ್ ಪರವಾಗಿಲ್ಲ ಬಿಡಿ. ನನ್ಗೇನ್ ಕಾಫಿ ಟೀ ಏನು ಬೇಡ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಮತ್ತೆ ಹೆಂಗ್ ನಡೀತಾ ಇದೆ ಎಲ್ಲ? ವಾರಕ್ಕೊಂದ್ಸಲ ವರದಿ ಒಪ್ಪಿಸ್ತಾ ಇದ್ದೀನಲ್ಲ ಪೋರೆ, ನಿಮ್ಗೂ ಹೇಳ್ತಾ ಇದ್ದೀನಿ, ಸಿದ್ಧಾರ್ಥಪ್ಪ ಅವ್ರಿಗೂ ಎಲ್ಲ ವರದಿ ಕೊಡ್ತಾ ಇದ್ದೀನಿ. ಎಲ್ಲ ನಿಮ್ಗೆ ಗೊತ್ತಲ್ವಾ? ದ್ಯಾಮಣ್ಣ, ಆ ಕಡೆ ಒಂದ್ 2 ಎಕರೆ ಅಷ್ಟು ಖಾಲಿ ಬಿದ್ದಿದ್ಯಲ್ಲ, ಯಾಕೆ ಅದ್ರಲ್ಲೇನ್ ಬೆಳೆ ಇಡಲ್ವಾ? ಅಪ್ಪೋರೆ, ಬೆಳೆ ಏನೋ ಇಡ್ಬೋದು. ಪ್ರತಿ ಸಲ ಆ ಕಡೆ ಬೆಳೆ ಇಟ್ಟಾಗೆಲ್ಲ ನವಿಲುಗಳು ಅವು ಇವು ಬಂದು ಜಾಸ್ತಿ ತಿಂದಾಕ್ತವ ಅಪ್ಪೋರೆ. ಯಾಕಂದ್ರೆ ಅದು ಕಳೆಗಾಗೋಯ್ತಲ್ಲ, ಹಂಗಾಗಿ. ಅದಕ್ಕಿಂತ ಆಚ ಕಡೆ ಬರೀ ಕಲ್ಲು ಬಂಡೆ ಗುಡ್ಡೆಗಳಿರೋದ್ರಿಂದ ಈ ಪ್ರಾಣಿ ಪಕ್ಷಿಗಳಿಗೆ ತಿನ್ನಕ್ಕೆ ಏನು ಸಿಕ್ಕಲ್ಲ ನೋಡ್ರಿ. ನಾವ್ ಆ ಕಡೆ ಬೆಳೆ ಇಟ್ಬಿಟ್ರೆ ಎಲ್ಲ ಅವೇ ಖಾಲಿ ಮಾಡ್ತವೆ. ಮತ್ತೆ ಆ ಕಡೆಗೆ ಏನಾದ್ರು ಪ್ಲಾಂಟೇಶನ್ಸ್ ಮಾಡ್ಸಿ ಬಿಡೋಣ. ಏನಂದ್ರೆ ನೋಡಿ, ಇವಾಗ ಅಡಿಕೆ ಇಲ್ಲಾಂದ್ರೆ ತೆಂಗು ಆತರ ಇಡ್ಸ್ಬಿಟ್ರೆ ಹೆಂಗೆ? ಬೇಡ ಪೋರೆ, ಆಗ್ಲೇ ಅಡಿಕೆ ತೆಂಗು ಜಾಸ್ತಿನೇ ಐತೆ, ಅದನ್ನ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗ್ತೈತೆ. ಆ ಕಡೆ ಬೇರೆ ಏನಾನ ಯೋಚನೆ ಮಾಡ್ರಿ ನೀವು. ಮತ್ತೆ ಪೌಲ್ಟ್ರಿ ಇಲ್ಲ ಕುರಿ ಮೇಕೆ ಸಾಕಾಣಿಕೆ ಆತರ ಏನಾದ್ರು ಸೆಟಪ್ ಮಾಡಕ್ ಆಗುತ್ತಾ? ಮಾಡ್ಬೋದು. ಅಂದ್ರೆ ಇಲ್ಲಿ ಕಾಡು ಪ್ರಾಣಿಗಳು ಅವಳಿ ಜಾಸ್ತಿ ಪೋರೆ, ಮತ್ತೆ ಅವನ್ ತಿನ್ನಕ್ಕಂತ ಬಂದ್ಬಿಡ್ತವೆ, ತಿರ್ಗಾ ಊರೊಳಗ್ ಬರೋ ಚಾನ್ಸು ಜಾಸ್ತಿ ಇರ್ತೈತ ಪೋರೆ. ನೋಡ್ರಿ, ಬೇರೆ ಏನಾನ ಯೋಚನೆ ಮಾಡ್ರಿ. ಏನ್ ದ್ಯಾಮಣ್ಣ, ಎಲ್ಲದಕ್ಕೂ ಒಂದೊಂದ್ ಹೇಳ್ತೀರಾ? ಮನ್ಸಿದ್ರೆ ಮಾರ್ಗ ಏನಾದ್ರು ಮಾಡ್ಬೋದು. ಆಯ್ತು ನೋಡ್ರಿ, ನೀವು ಸಿದ್ಧಾರ್ಥಪ್ಪ ಅವರು ಮಾತಾಡ್ಕೊಳ್ರಿ. ಆ 2 ಎಕರೆಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ರಿ. ನೀವ್ ಹೆಂಗ್ ಹೇಳಿದ್ರೆ ಹಂಗ್ ನಾವು ಕೇಳ್ತೀವಪ್ಪ. ಸರಿ ಸರಿ ದ್ಯಾಮಣ್ಣ, ಮತ್ತೆ ಏನಾದ್ರು ಹೊಸ ಸಮಾಚಾರ? ಏನಿಲ್ಲ ಪೋರೆ. ಸರಿಯಾ ಪೋರೆ, ಆಯ್ತು. ಆ ಕಡೆ ಅಡಿಕೆ ತೋಟಕ್ಕೆ ನೀರ್ ಬಿಡ್ಬೇಕು, ಹೋಗ್ತೀನಿ, ಟೈಮ್ ಆಗ್ತದೆ. ಎಲ್ಲಿ ಮಾನ್ಸಿ ಕಾಣಿಸ್ತಾನೆ ಇಲ್ವಲ್ಲ? ಕರಿಲ್ಲ, ಇಲ್ಲ ಒಳಕ್ ಹೋಗಿ ನೋಡ್ಲಾ? ಮತ್ತೆ ಒಳಕ್ ಹೋದ್ರೆ ಯಾರಾದ್ರೂ ಬಂದ್ರು ನೋಡಿದ್ರೆ ಕಷ್ಟ. ಹಲೋ ಡಾರ್ಲಿಂಗ್. ಮಾನ್ಸಿ, ಹೊರಗಡೆ ಇದು ಈ ತರ ಓಪನ್ ಆಗಿ ಹೇಳ್ತಿದ್ಯಾ? ಕಮ್ ಆನ್ ಆರ್ಯ, ಯಾರಿದ್ದಾರೆ ಇಲ್ಲಿ? ಯಾರು ಇಲ್ಲ. ಬಾ, ಮನೆಗೆ ಹೋಗೋಣ. ನೀನ್ ನಡಿ, ಫಸ್ಟ್ ಬರ್ತೀನಿ ನಾನು. ಸರಿ ಆಯ್ತು, ಬೇಗ ಬಾ. ನಮ್ ಫಾರ್ಮ್ ಅಲ್ಲೇ ಕದ್ದು ಮುಚ್ಚಿ ಓಡಾಡೋ ತರ ಮಾಡಿದ್ಲು ಇವಳು. ಅಯ್ಯೋ ದೇವ್ರೆ, ಈ ಗಂಡಾಂತರ ಯಾವಾಗ ತಪ್ಪುತ್ತೋ ನನಗೆ. ಫಸ್ಟ್ ಆ ಜನಿಯನ ಮನೆಯಿಂದ ಆಚೆ ಹಾಕಿದ್ರೆ ಇವಳನ್ನ ಮದ್ವೆ ಆಗ್ಬೇಕು ಬೇಗ. ಛೆ, ಆರ್ಯಪ್ಪ ಅವ್ರು ಹಿಂಗೆಲ್ಲ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅವಳು ಯಾರೋ ಮಿಟ್ಕಲಾಡಿ ಹಿಂದೆ ಬಿದ್ದವ್ರೆ. ಛೆ, ಏನ್ ಮಾಡ್ಲಿ ಈಗ? ಸಿದ್ಧಾರ್ಥಪ್ಪಂಗೆ ಫೋನ್ ಮಾಡ್ಲಾ? ಅಯ್ಯೋ ಬ್ಯಾಡ. ಮೊನ್ನೆ ಎಲ್ಲ ಫೋನ್ ಮಾಡಿ ಹೇಳಿದೀನಿ, ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಏನ್ ಅನ್ಕೊಂತಾರೆ ಅವರು? ಒಂದ್ಸಲ ಹೇಳಿದ್ದೀನಲ್ಲ, ಅವರೇ ನೋಡ್ಕೋತಾರೆ. ಆದ್ರೂ ಯಾಕೋ ಮನ್ಸೆ ತುಡಿತಾ ಇಲ್ಲ. ಆರ್ಯಪ್ಪ ಅವ್ರಿಗೆ ಹೇಳೋಷ್ಟು ದೊಡ್ಡವ್ ನಾನಲ್ಲ. ಸಿದ್ಧಾರ್ಥಪ್ಪ ಅವ್ರಿಗಾದ್ರೆ ಹೇಳ್ಬೋದು, ಯಾಕಂದ್ರೆ ಅವ್ರು ಒಂಚೂರು ನಮ್ಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಎಷ್ಟೇ ಕೆಲಸದವ್ರಾದ್ರೂ ವಯಸ್ಸಲ್ಲಿ ದೊಡ್ಡವರು ಅಂತ ತುಂಬಾನೇ ಮರ್ಯಾದೆಯಿಂದ ಮಾತಾಡ್ತಾರೆ. ನಾವ್ ಏನ್ ಹೇಳಿದ್ರು ಒಂದ್ ಮಾತು ಯೋಚನೆ ಮಾಡಿ ಕೇಳ್ತಾರೆ. ಈ ಒಬ್ಬ ಹಂಗಲ್ಲ. ಏನ್ ಮಾಡ್ಲಿ? ಫೋನ್ ಮಾಡಿ ಹೇಳ.
ಬೇಡ, ಇವಾಗ ಬೇಡ, ನೋಡೋಣ. ಇದು ಹಿಂಗೆ ಮುಂದುವರೆದ್ರೆ ಇನ್ನೊಂದ್ಸಲಿ ಫೋನ್ ಮಾಡಿದ್ರೆ ಆಯ್ತು, ನಾಳೆ ನಾಡ್ದಷ್ಟೊತ್ತಿಗೆ. ಆರ್ಯ, ಏನ್ ಇಷ್ಟು ಭಯ ಬೀಳ್ತೀಯ ನೀನು? ಕಮ್ ಇನ್. ಮನ್ಸಿ ಹಾಗಲ್ಲ, ಆಲ್ರೆಡಿ ಸಿದ್ಧಾರ್ಥ್ಗೆ ಡೌಟ್ ಬಂದಿದೆ ನನ್ನ ಮೇಲೆ, ಹಂಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಕಣೆ. ಆರ್ಯ, ಆದಷ್ಟು ಬೇಗ ನೀನ್ ನಿಂತಿ ಅನ್ನಿಸ್ಕೊಂಡಿರೋ ಪ್ರಾಣಿನ ಮನೆಯಿಂದ ಆಚೆ ಹಾಕು. ಬೇಗ ನಿಮ್ಮ ಅಮ್ಮನ ಆಸ್ತಿ ಕೇಳು ಆರ್ಯ. ಎಷ್ಟು ಲೇಟ್ ಮಾಡ್ತೀಯಾ? ನಿನ್ಗೆ ಎಷ್ಟು ಅಂತ ಕಾಯೋದು ನಾನು? ಅಲ್ಲ ಮನ್ಸಿ, ಅದಷ್ಟು ಈಸಿ ಅನ್ಕೊಂಡಿದ್ಯಾ? ನೀನ್ ಸುಮ್ನಿರು, ನಾನು ಟ್ರೈ ಮಾಡ್ತಾ ಇದೀನಿ, ಇರು ಮಾನ್ಸಿ. ಆತರ ಸಿಚುವೇಶನ್ ಬಂದಿಲ್ಲ ಅಂತ ಹೇಳಿದ್ನಲ್ಲ ಮಾನ್ಸಿ. ಏನಿದಿಲ್ಲ, ಇದ್ದೋಳು. ನೋ ಆರ್ಯ, ನಾಟ್ ಅಟ್ ಆಲ್, ಪ್ಲೀಸ್. ಎಷ್ಟು ದಿನ ಆಯ್ತು ನಿನ್ ಜೊತೆ ಹೀಗೆಲ್ಲ ಇದ್ದು ನಾನು? ನೋಡು ಮಾನ್ಸಿ, ಆಟ ಆಡೋದಕ್ಕೆಲ್ಲ ಟೈಮ್ ಇಲ್ಲ ಇಲ್ಲಿ, ಪ್ಲೀಸ್. ನಾನು ಹೋಗ್ಬೇಕಿದ್ದೋಳು. ನೀನು ಈ ನಡುವೆ ತುಂಬಾ ಆಗ್ಬಿಟ್ಟಿದ್ಯಾ ಆರ್ಯ. ಅಲ್ಲ, ನನ್ನ ಮೇಲೆ ತುಂಬಾನೇ ಪ್ರೀತಿ ಕಡಿಮೆ ಆಗಿದೆ. ನೋಡ್ತಾ ಇದ್ದೀನಿ, ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ ಅಂತೀಯಾ? ಹಾಗಲ್ಲ ಕಣೆ, ಇವಾಗ ನೋಡು, ನಾನು ಎರಡೆರಡು ಕಡೆ ಮ್ಯಾನೇಜ್ ಮಾಡ್ಬೇಕು. ಹೆಂಗ್ ಮಾಡ್ಲಿ ಹೇಳು? ಮತ್ತೆ ಫಾರ್ಮ್ ಹೌಸ್ ಬಂದ್ರೆ ನೋಡು, ಇಲ್ಲಿ ಕೆಲಸದವ್ರು ಅವರು ಇವರು ಓಡಾಡ್ತಾ ಇರ್ತಾರೆ, ಏನ್ ಅನ್ಕೋತಾರೆ ನನ್ ಬಗ್ಗೆ? ನಿನ್ನ ಯಾಕೆ ಕೇಳೋರು ಆರ್ಯ? ನಿನ್ನ ಇದಕ್ಕೆಲ್ಲ ಅಧಿಪತಿ ಒಡೆಯ ಮೀನ್ಸ್ ನೀನೇ ಓನರ್ ಅಲ್ವಾ? ನೀನ್ ಯಾಕೆ ಕೇಳ್ಬೇಕು ಅವರೆಲ್ಲ? ಅವ್ರಿಗೆಲ್ಲ ನೀನ್ ಕೇರೇ ಮಾಡ್ಬೇಡ, ಓಕೆ? ಮಾನ್ಸಿ, ನೀನ್ ಅನ್ಕೊಂಡಷ್ಟು ಈಸಿ ಇಲ್ಲ, ಗೊತ್ತಾಯ್ತಾ? ಇನ್ನ ನನ್ಗೆ ಇವಾಗ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಅಮ್ಮ ಬೇರೆ ಜನ್ಯ ಮೇಲೆ ತುಂಬಾನೇ ಹೋಪ್ಸ್ ಇಟ್ಕೋತಿದ್ದಾರೆ, ನನ್ನೇ ಬೈತಾರೆ ಗೊತ್ತಾ ಮನೇಲಿ. ಹೌದಾ? ನಿಮ್ಮ ಅಮ್ಮ ಇದಾರಲ್ಲ, ಫೂಲ್. ಮಾನ್ಸಿ, ಶಟ್ ಯುವರ್ ಮೌತ್. ಏನ್ ಮಾತಾಡ್ತೀಯ ನೀನು? ಆರ್ಯ, ಸಾರಿ, ನಾನು ಹಂಗಲ್ಲ ಹೇಳಿದ್ದು. ನಿಮ್ಮ ಅಮ್ಮನ್ನ ಜನ್ಯ ಫೂಲ್ ಮಾಡ್ತಾ ಇದ್ದಾಳೆ ಅಂತ. ಮಾನ್ಸಿ, ಯಾರನ್ನಾದ್ರೂ ಏನಾದ್ರು ಅನ್ನೋ ಪರವಾಗಿಲ್ಲ, ಆದ್ರೆ ನನ್ನ ತಮ್ಮ ನಮ್ಮ ಅಮ್ಮನ ಮಾತ್ರ ನೀನೇನು ಅನ್ನಂಗಿಲ್ಲ, ಗೊತ್ತಾಯ್ತಾ? ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ, ಮತ್ತೆ ಅವ್ರಿಗೆ ನೀನ್ ರೆಸ್ಪೆಕ್ಟ್ ಕೊಡ್ಲೇಬೇಕು. ಸರಿ ಬಿಡು ಆರ್ಯ, ಅದ್ರಲ್ಲೇನಿದೆ? ನಿಮ್ಮಮ್ಮ ನಮ್ಮಮ್ಮ ಇದ್ದಂಗೆ, ಓಕೆ? ಸರಿ ಆಯ್ತು ಬಿಡು, ನಂಗೆ ಟೈಮ್ ಆಯ್ತು, ಹೋಗ್ತೀನಿ ನಾನು. ಆರ್ಯ, ಏನು ಹೇಳಲಿಲ್ಲ ನೀನು. ಆ ಜನಿನ್ ವಿಷಯ ಏನ್ ಮಾಡ್ತೀಯಾ? ಏನೋ ಬೇಗ ಒಂದು ಮುಗಿಸು ಆರ್ಯ, ಪ್ಲೀಸ್. ನಿಂಗೋಸ್ಕರ ಎಷ್ಟು ಕಾಯೋದು ನಾನಿಲ್ಲಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಇರು ಮಾನ್ಸಿ. ಯಾಕೆ ತಲೆ ತಿಂತೀಯ? ಅರೆ ಪೊರೆ, ದ್ಯಾಮಣ್ಣ, ಇಲ್ಲ ಇದ್ರ ನೀವು? ಇಲ್ಲ ಪೊರೆ, ನಾನು ಆ ಕಡೆ ಕೆಲಸ ಮಾಡ್ತಾ ಇದ್ದೆ, ನೀವು ಇಲ್ಲಿ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ನೋಡಿ ಬಂದೆ. ಹೌದಾ? ಸರಿ, ಹಂಗಾದ್ರೆ ನಾನು ಮನೆಗೆ ಹೊರಟಿದ್ದೀನಿ. ಅಪ್ಪರೆ, ಒಂದ್ ನಿಮಿಷ ಇರ್ರಿ, ಎಳ್ನೀರೇನ ತಕೊಂಡ್ಬಂದ್ ಕೊಡ್ತೀನಿ. ಹೆಂಗೋ ಕಾಫಿ ಟೀ ಏನೋ ಬೇಡ ಅಂತ ಇದ್ದೀರಾ? ಪರವಾಗಿಲ್ಲ ದ್ಯಾಮಣ್ಣ, ಏನ್ ಬೇಡ ಬಿಡಿ. ಅರಿಯಪ್ಪವ್ರೆ, ಸಿದ್ಧಾರ್ಥಪ್ಪ ಅವ್ರೇನೋ ಅಮ್ಮವ್ರನ್ನ ಕರ್ಕೊಂಡ್ ಬರ್ತಾರೆ, ಅವ್ರೇನ್ರನ್ನ. ನೀವ್ ಯಾಕೆ ಒಂದ್ಸಲಿನೂ ಅಮ್ಮವ್ರನ್ನ ಕರ್ಕೊಂಡ್ ಬಂದಿಲ್ಲ? ಕರ್ಕೊಂಡ್ ಬರ್ರಿ ಒಂದ್ಸಲ. ನಮ್ ತೋಟ, ಮನೆ, ಜಮೀನು ಎಲ್ಲ ತೋರ್ಸ್ರಿ. ಹಾ, ಕರ್ಕೊಂಡ್ ಬರೋಣ ಬಿಡಿ ದ್ಯಾಮಣ್ಣ, ಅದ್ರಲ್ಲೇನು. ಯಾವಾಗ್ಲಾದ್ರೂ ಫ್ರೀ ಆದಾಗ ಕರ್ಕೊಂಡ್ ಬರ್ತೀನಿ ಬಿಡಿ. ಸರಿ ಅಪ್ಪರೆ, ಆಯ್ತು. ಅರಿಯಪ್ಪವ್ರೆ, ಇನ್ನೊಂದ್ ವಿಚಾರ ಹೇಳ್ಬೇಕಿತ್ತು. ಹೇಳಿ ದ್ಯಾಮಣ್ಣ, ಏನ್ ವಿಚಾರ? ಈ ಮನೆ ಯಾರಿಗೋ ಬಾಡಿಗೆ ಕೊಟ್ಟಿದ್ದೀರಲ್ಲ ಅಪ್ಪರೆ, ಅದ್ಯಾರೋ ಹೆಂಗುಸ್ಗೆ, ಅದ್ರ ಬಗ್ಗೆ. ಏನು? ಅದ್ರ ಬಗ್ಗೆನಾ? ಯಾಕೆ, ಏನಾಗಿದೆ? ಇಲ್ಲ, ಏನಾದ್ರು ತೊಂದ್ರೆನಾ? ಹ್ಞೂ ಅಪ್ಪವ್ರೆ, ಸಿದ್ಧಾರ್ಥಪ್ಪ ಅವ್ರು ಹೇಳವ್ರೆ ಈ ಒಮ್ಮನ್ನ ಖಾಲಿ ಮಾಡಿಸ್ಬೇಕು ಅಂತ. ಮತ್ತೆ ಅದೇ ವಿಚಾರ ನಾನ್ ನಿಮ್ಗೆ ಹೇಳ್ದೆ, ನೀವ್ ಯಾಕೋ ಬ್ಯಾಡ ಅಂದ್ರಿ. ಈ ಅಮ್ಮ ಇಲ್ಲಿರೋದು ಅಷ್ಟು ಸರಿ ಇಲ್ಲ ಅಪ್ಪವ್ರೆ. ಯಾಕೆ ದ್ಯಾಮಣ್ಣ ಹಂಗಂತೀರ? ಪಾಪ ಒಂಟಿ ಹೆಂಗ್ಸು, ಇರ್ಲಿ ಬಿಡ್ರಿ. ಮತ್ತ ಅವ್ರಿಗೆಲ್ಲೋ ಬಾಡಿಗೆ ಸಿಗಲ್ಲ ಅಂತ ಅಂದ್ರು ಅಂದ್ರಿ. ಮತ್ ಯಾಕೆ ಸುಮ್ನೆ? ಎಷ್ಟ್ ದಿನ ಇರ್ತಾಳೋ, ಇರ್ಲಿ ಬಿಡ್ರಿ. ನೋಡಿ ಅಪ್ಪವ್ರೆ, ಅವ್ರ ಪಾಡ್ಗೆ ಅವ್ರಿದ್ರೆ ಇರ್ಬೋದು, ಆದ್ರೆ ಈ ತರ ವ್ಯವಹಾರಗಳು ನಮ್ಗೆ ಇಷ್ಟ ಆಗಲ್ಲ ಅಪ್ಪವ್ರೆ. ಏನು ಈ ತರ ವ್ಯವಹಾರ ಅಂದ್ರೆ? ಏನಾಯ್ತು ದ್ಯಾಮಣ್ಣ? ಅಪ್ಪವ್ರೆ, ಅದು ಹೇಳಿ, ಏನು ಏನಾಯ್ತಂತ ಹೇಳಿ. ನೋಡಿ ಅಪ್ಪವ್ರೆ, ಒತ್ತೊತ್ತಾಗ ಯಾರ್ಯಾರೋ ಬರ್ತಾರೆ. ಈ ಅಮ್ಮ ನೋಡಿದ್ರೆ ಅವರು ನಮ್ಮಣ್ಣ, ಇವರು ನಮ್ಮಣ್ಣ ಅಂತ ಹೇಳ್ತದೆ. ನನಗೇನೋ ಆತರ ಅನ್ಸಲ್ಲ ಪೊರೆ. ನೋಡಿ, ಯಾಕೋ ಇದು ಸರಿ ಬರಲ್ಲ. ಮತ್ತೆ ಇಲ್ಲಿ ಈ ಜಾಗ ಹಳ್ಳಿ ಗಾಡು ಆಗಿರೋದ್ರಿಂದ ಹಳ್ಳಿಯವರು ಓಡಾಡ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ಬೇರೆ ಏನೋ ಅನ್ನಿಸ್ಬಾರ್ದಲ್ಲ. ಸಿದ್ಧಾರ್ಥಪ್ಪ ಅವರು ಇಲ್ಲಿ ಇರ್ತಿದ್ರು ಅವಾಗ ಅವಾಗ ಬಂದು. ಅದಕ್ಕೆ ಊರಿನ ಜನ ಎಲ್ಲ ಒಳ್ಳೆ ಜಾಗ ಒಳ್ಳೆ ಜನ ಅಂತ ಅನ್ಕೊಂಡವ್ರೆ ನಮ್ಮನ್ನೆಲ್ಲ. ಈ ಅಮ್ಮ ಬಂದು ಮತ್ತೆ ಹೆಸರು ಕಡಿಸ್ತದೆ ಅಂತ ಅಷ್ಟೇ. ದ್ಯಾಮಣ್ಣ, ಇಲ್ದೇ ಇರೋದೆಲ್ಲ ಹೇಳ್ಬೇಡ. ಏನ್ ಹೇಳ್ತಾ ಇದೀಯ ನೀನು? ಎಲ್ಲ ಒಂಟಿ ಹೆಂಗ್ಸಿರೋ ಮನೆಗೆ ಯಾರ್ಯಾರೋ ಏನಕ್ ಬರ್ತಾರೆ? ಪ್ರಮಾಣ ಸತ್ವಾಗ್ಲೂ ಹೇಳ್ತೀನಪ್ಪವ್ರೆ, ನೀವ್ ಏನನ್ನ ಬೈಕೊಳ್ರಿ ನನ್ನ. ನಿಜವಾಗ್ಲೂ ಬರ್ತಾರೆ ಅಪ್ಪವ್ರೆ. 2 ದಿವ್ಸಕ್ಕೂ 3 ದಿವ್ಸಕ್ಕೂ ಒಬ್ರು ಇಬ್ರು ಯಾರನ್ನ ಬರ್ತಾನೆ ಇರ್ತಾರೆ ಪೋರೆ. ಅದ್ರಲ್ಲೂ ಹೆಂಗಸ್ ಯಾರು ಇರಲ್ಲ ಪೋರೆ, ಗಂಡಸ್ರೆ ಬರೋದು ಈ ಅಮ್ಮನ್ ಮಾತಾಡ್ಸ್ಕೊಂಡು ಹೋಗಕ್ಕೆ. ಅಂತದ್ ಏನ್ ಇರ್ತದ ಪೋರೆ? ಸರಿ ರಾಮಣ್ಣ, ನೋಡೋಣ ಬಿಡಿ, ಅದೇನು ಸಿದ್ಧಾರ್ಥ ಹತ್ರ ಮಾತಾಡ್ತೀನಿ. ಸರಿ ಪೋರೆ, ಆಯ್ತು. ಏನ್ ಹೇಳಿದ್ದು ದ್ಯಾಮಣ್ಣ ಈಗ? ಅಲ್ಲ, ಈ ತರ ನನ್ಗ್ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ. ಮಾನ್ಸಿ ಅಂತವಳಲ್ಲ, ದ್ಯಾಮಣ್ಣನೇ ಬೇಕಂತಾನೆ ಏನಾದ್ರು ಹೇಳ್ತಾವ್ರ ಮಾನ್ಸಿನ ಮನೆಯಿಂದ ಆಚೆ ಹಾಕ್ಬೇಕು ಅಂತ. ಏನ್ ಮಾಡ್ಲಿ? ಒಂದ್ಸಲ ಮಾನ್ಸಿ ಹತ್ರ ಮಾತಾಡಿದ್ರೆ ಕರೆಕ್ಟ್. ಒಂದ್ಸಲ ಮಾನ್ಸಿ ಹತ್ರನೇ ಮಾತಾಡ್ಬೇಕು. ಆದ್ರೆ ಈಗಾಗಲ್ಲ, ಮತ್ತೆ ಈಗ ಒಳಗಡೆ ಹೋದ್ರೆ ಕಷ್ಟ. ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಮಾತ್ರ ಇಲ್ಲೇ ಇಟ್ಟಿದ್ದೆ, ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಇಷ್ಟೆಲ್ಲ ಹುಡುಕಿದೀನಿ, ಡ್ರಾಯರ್ ಮೇಲಿಲ್ಲ, ಡ್ರಾಯರ್ ಒಳಗಡೆ ಇಲ್ಲ, ಟೇಬಲ್ ಮೇಲಿಲ್ಲ. ಎಲ್ಲಿ ಇಟ್ಟಿದ್ದೆ? ಸಿದ್ಧಾರ್ಥ ಅವರು ಇಲ್ಲೇ ಕೊಟ್ಟಿದ್ದು ನನಗೆ. ಒಂದ್ಸರಿ ಮಾತ್ರೆ ತಗೊಳ್ಳೋಣ, ಫಸ್ಟ್ ರೆಡಿ ಆಗೋಣ ಅಂತೇಳಿ ಟ್ಯಾಬ್ಲೆಟ್ ಅಲ್ಲಿಟ್ಟೆ. ಕಾಣಿಸ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ರಾಧಕ್ಕ ಕ್ಲೀನ್ ಮಾಡ್ದಂಗಿದ್ದಾರೆ ರೂಮು. ಒಂದ್ಸಲ ರಾಧಕ್ಕನ್ ಕೇಳಲ್ಲ. ರಾಧಕ್ಕ, ರಾಧಕ್ಕ, ಅಮ್ಮರೇ ಬಂದೆ. ಏನಾಯ್ತು ನಿಸರ್ಗಮ್ಮ? ಯಾಕೆ ಹಂಗ್ ಕೂಕೊಂಡ್ರಿ? ಯಾಕೆ ಒಂಥರ ಇದ್ದೀರಾ? ಏನನ್ನ ಕಳ್ಕೊಂಡ್ರೇನು? ಅಯ್ಯೋ 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 ರಾಧಕ್ಕ, ಏನು ಹಿಂಗೆ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ನಾನು ಇಲ್ಲಿ ಟೇಬಲ್ ಮೇಲೆ ಒಂದು ಟ್ಯಾಬ್ಲೆಟ್ ಇಟ್ಟಿದ್ದೆ, ನೋಡಿದ್ರಾ? ಟ್ಯಾಬ್ಲೆಟಾ?
ಇಲ್ವಲ್ಲ. ಆ, ಎಲ್ಲೋ ಕ್ಲೀನ್ ಏನೋ ಮಾಡ್ದೆ, ಎಲ್ಲ ಬಟ್ಟೆ ತಕೊಂಡೆ, ಎಲ್ಲ ಒರೆಸ್ಕೊಂಡು ಬಂದೆ. ಟೇಬಲ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ. ಚಿಕ್ಕ ಟ್ಯಾಬ್ಲೆಟ್ ಇರೋದಕ್ಕ. ಓ, ಹೌದಾ? ಎಲ್ಲೋ ನೋಡ್ಕೊಂಡಂಗಿಲ್ಲ ಮರೆ. ಎಲ್ಲ ಗುಡ್ಸಾಕ್ಬಿಟ್ಟಿದೀನಿ ಅನ್ನಿಸ್ತದೆ. ಪರವಾಗಿಲ್ಲ, ಇನ್ನೊಂದ್ ತಗೊಳ್ರಿ. ಇರ್ತದಲ್ಲ ಬೇಜಾನ್ ಟ್ಯಾಬ್ಲೆಟ್ಗಳು. ಇಲ್ಲರದಕ್ಕ ಅದು ಸ್ವಲ್ಪ ಸ್ಪೆಷಲ್. ಏನು ಸ್ಪೆಷಲ್? ಅಯ್ಯ, ಟ್ಯಾಬ್ಲೆಟ್ ಡಬ್ಬನೇ ಐತಲ್ಲ ಮರೆ. ನೀವ್ ಆಸ್ಪತ್ರೆಯಿಂದ ಬಂದಾಗ ಎಲ್ಲಾ ಟ್ಯಾಬ್ಲೆಟ್, ಟಾನಿಕ್, ಸಿರಪ್ ಎಲ್ಲಾನು ಡಬ್ಬದಾಗ ಇಕ್ಕೊಂಡಿದ್ರಲ್ಲ. ಹಾಗಾದ್ರೆ ಡಬ್ಬ ಐತೆ ತಂದು ಕೊಡ್ರಲ್ಲೇನು? ಅಲ್ಲ ಬಿಡಿರೋದಕ್ಕ, ಅದಲ್ಲ, ಅದು ಎಲ್ಲ ತಗೊಂಡಿದ್ದೀನಿ. ಸರಿ ಬಿಡ್ರಿ, ನಾನೇನೋ ನೋಡ್ತೀನಿ. ಸಿಗುತ್ತೆ ನೋಡ್ತೀನಿ. ಇಲ್ಲಾಂದ್ರೆ ಪರವಾಗಿಲ್ಲ ಬಿಡಿರೋದಕ್ಕ. ಹೋಗ್ರಿ, ನಿಮ್ ಕೆಲ್ಸನ ನೋಡ್ಕೊಳ್ರಿ. ಛೆ, ಎಲ್ಲೋಯ್ತು ಈ ಟ್ಯಾಬ್ಲೆಟ್? ಇಲ್ಲಂತ ಹುಡುಕ್ಲಿ, ಇನ್ನೊಂದು ಟ್ಯಾಬ್ಲೆಟ್ ಕೂಡ ಇಲ್ಲ. ಮತ್ತೆ ಏನ್ ಮಾಡ್ಲಿ ಈಗ? ಮತ್ತೆ ಸಿದ್ಧಾರ್ಥ ಅವ್ರಿಗೆ ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಹ್ಮ್ ಏನು ಆಗಲ್ಲ ಅನ್ಸುತ್ತೆ. ಏನ್ ಒಂದ್ಸಲಿಗೆಲ್ಲ ಏನ್ ಕನ್ಸೀವ್ ಆಗ್ಬಿಡಲ್ಲ. ನೋಡೋಣ. ಏನಿದು ಮೇಡಮ್ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದಾರೆ. ನಿಸರ್ಗ, ನಿಸರ್ಗ, ಹಲೋ ನಿಸರ್ಗ. ಹಾ ರೀ, ಯಾವಾಗ ಬಂದ್ರಿ? ಓಹೋ, ನೀನ್ ಇನ್ನ ಇಲ್ಲಿಲ್ಲ ಬಿಡು, ಎಲ್ಲೋ ಇದ್ಯಾ. ಏನಾಯ್ತು ನಿಸರ್ಗ? ಇನ್ನ ಕಾಲೇಜಲ್ಲಿ ಆಗಿರೋ ಇನ್ಸಿಡೆಂಟ್ ಇಂದ ಆಚೆ ಬಂದಿಲ್ವಾ ಹೆಂಗೆ? ಅದನ್ನೆಲ್ಲ ಅಷ್ಟೆಲ್ಲ ಇನ್ ಡೀಪ್ ಆಗಿ ಯಾಕೆ ತಗೋತೀಯ ನೀನು? ಟೇಕ್ ಇಟ್ ಈಸಿ. ಸರ್, ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಟ್ಯಾಬ್ಲೆಟ್ ವಾಟ್? ಟ್ಯಾಬ್ಲೆಟಾ? ಏನು? ಯಾವ ಟ್ಯಾಬ್ಲೆಟ್ ಬಗ್ಗೆ ಮಾತಾಡ್ತಾ ಇದೀಯಾ? ಅದಾ? ಅದು ಅದು ಅದೇ ಡಾಕ್ಟರ್ ಕೊಟ್ಟಿದ್ರಲ್ಲ ಅದು. ಹೌದು ನಿಸರ್ಗ, ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತಗೋ ನೀನು. ಓಕೆ, ಯಾವ್ದು ಮಿಸ್ ಮಾಡ್ಬೇಡ. ಸರಿ ಆಯ್ತು, ನಡಿ, ಫ್ರೆಶ್ ಆಗು ಫಸ್ಟ್. ಹೋಗಿ ಆರಾಮಾಗಿ ಅಮ್ಮನ್ ಮಾತಾಡ್ಸೋಣ. ಮತ್ತೆ ನೀನು ಅತ್ತಿಗೆ ಸ್ವಲ್ಪ ಸಹಾಯ ಮಾಡು ಮನೇಲಿ. ಓಕೆನಾ? ಬೇಕಾದ್ರೆ ಓದೋದ್ರಲ್ಲಿ ನಿಂಗೆ ನಾನು ಹೆಲ್ಪ್ ಮಾಡ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತೀನಿ. ಓಕೆ? ಓಕೆ ರೀ, ಆಯ್ತು.